ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜೊತೆಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಇದ್ರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಕಂಡು ಬರುತ್ತೆ. ಇನ್ನು ಯುಗಾದಿ ವರ್ಷ ಭವಿಷ್ಯದಲ್ಲಿ ಕುಂಭರಾಶಿಯ ವಿಚಾರವನ್ನು ನೋಡಿದ್ರೆ, ಈ ವರ್ಷ ಸ್ವಸ್ಥಾನದಲ್ಲಿ ಗುರು ಇರೋದರಿಂದ ಸಾಡೆ ಸಾತಿ ಶನಿಯ ಪ್ರಭಾವವನ್ನು ಕೂಡ ಮರೆಮಾಚುವಂತಹದ್ದು ನಿಮಗೆ ಒಳ್ಳೆಯ ಒಂದು ಅವಕಾಶವನ್ನು ಗುರು ಕೊಡ್ತಾನೆ. ವರ್ಷಾರಂಭದಲ್ಲಿ ಆರೋಗ್ಯದಲ್ಲಿ ಅನೇಕ ತೊಂದರೆಗಳು ಇದ್ದರೂ ಕೂಡ ನಿಮಗೆ ಅದು ನಿವಾರಣೆಯನ್ನು ನಂತರದಲ್ಲಿ ಕೊಡ್ತಾನೆ. ಆದರೆ ವರ್ಷಾರಂಭದಲ್ಲಿ ಸ್ವಲ್ಪ ತೊಂದರೆಗಳು ಕಂಡುಬರುತ್ತೆ. ಸರ್ಕಾರಿ ಕಚೇರಿಯಿಂದ ಕಾಗದ ಪತ್ರಗಳ ವ್ಯವಹಾರ ನಿಧಾನ ಆಗುವಂತಹದ್ದು ಕಂಡುಬರ್ತದೆ. ಇನ್ನು ನಿಮ್ಮ ಹತ್ತಿರ ಸಂಬಂಧಿಯೊಬ್ಬರಿಂದಲೇ ನಿಮಗೆ ಒಂದು ದೊಡ್ಡ ತೊಂದರೆ ಉಂಟಾಗುವಂತಹದ್ದು ಕೂಡ ಕಂಡುಬರ್ತಾ ಇದೆ. ಇನ್ನು ಕುಂಭರಾಶಿಯ ಕೃಷಿಕರಿಗೆ ಈ ವರ್ಷ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಂಡುಬರ್ತದೆ. ಇನ್ನು ಜೂನ್ ಜುಲೈ ತಿಂಗಳ ನಂತರದಲ್ಲಿ ಅಥವಾ ಜೂನ್ ಜುಲೈ ತಿಂಗಳಲ್ಲಿ ಹಲ್ಲು ಅಥವಾ ಕುತ್ತಿಗೆಯ ತೊಂದರೆ ಕಂಡುಬರುವಂತಹದ್ದು ಇಲ್ಲಿ ನಾವು ನೋಡಬಹುದು. ಸೆಪ್ಟೆಂಬರ್ ನಂತರ ಈ ಒಂದು ಯುಗಾದಿಯ ಪ್ರಾರಂಭದಿಂದ ಸೆಪ್ಟೆಂಬರ್ವರೆಗೆ ಏನೆಲ್ಲ ತೊಂದರೆಗಳನ್ನು ಅನುಭವಿಸಿದರೂ ಕೂಡ ಅದು ಸೆಪ್ಟೆಂಬರ್ ನಂತರದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗಿ ಉತ್ತಮವಾದಂತಹ ಫಲವನ್ನು ನೀವು ಪಡಿತೀರಾ. ಹಾಗೆ ಸಂಕಲ್ಪಿಸಿದ ಎಲ್ಲ ಕಾರ್ಯಗಳು ನಿಮ್ಮ ಇಚ್ಛೆಯಂತೆ ನಡೆಯುವಂತಹದ್ದು ಕಂಡುಬರ್ತದೆ. ವಿದ್ಯಾರ್ಥಿಗಳಿಗೆ ಈ ವರ್ಷಾರಂಭ ಕಷ್ಟವಾದರೂ ಕೂಡ ಸೆಪ್ಟೆಂಬರ್ ನಂತರದಲ್ಲಿ ಉತ್ತಮವಾದ ಫಲವನ್ನು ಪಡೀಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಕಂಡುಬರ್ತಾ ಇದೆ. ಸರ್ಕಾರಿ ನೌಕರಿ ಸಿಗುವ ಅವಕಾಶ ಇದ್ದು ಒಳ್ಳೆಯ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಇನ್ನು ತೈಲದ ಉದ್ಯೋಗ ಮಾಡುವಂಥವರಿಗೆ ಅಥವಾ ಆಯಿಲ್ ಬಿಸ್ನೆಸ್ ಮಾಡುವಂಥವರಿಗೆ ಹೆಚ್ಚು ಲಾಭ ಕಂಡು ಬರ್ತದೆ ಈ ವರ್ಷ. ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೂ ಕೂಡ ಸ್ಥಾನ ಬದಲಾವಣೆ ಆಗುವಂತಹ ಒಂದು ಸುಸಂದರ್ಭ ನಾವು ಇಲ್ಲಿ ನೋಡ್ಬೋದು. ಮತ್ತು ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗುವಂತಹದ್ದು ಕಂಡು ಬರ್ತದೆ. ಈ ಎಲ್ಲ ತೊಂದರೆಗಳು ಯಾವುದೇ ಇದ್ದರೂ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನೀವು ಪ್ರತಿನಿತ್ಯ ಶಿವಕವಚವನ್ನು ಓದೋದ್ರ ಮೂಲಕ ನೀವು ಎಲ್ಲ ತೊಂದರೆಗಳು ನಿವಾರಣೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.